ಅಂದು ಬ್ರಿಟಿಷರ ಜೈಲು, ಇಂದು ಧಾರವಾಡ ತಹಸೀಲ್ದಾರ ಕಚೇರಿ. ಮಳೆ ಬಂದರೆ ಸೋರುವ ಮೇಲ್ಛಾವಣಿ, ಒಡೆದ ಹಂಚುಗಳು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಮಫಲಕ ಹಾಕಿದರೆ ಮಾತ್ರ ಸಾಲದು. ಸರ್ಕಾರಿ ಕಚೇರಿಗಳ ಸ್ಥಿತಿಯು ಅದಕ್ಕೆ ತಕ್ಕಂತಿರಬೇಕು. ಅಂದರೆ ಧಾರವಾಡ ನಗರದ ತಹಸೀಲ್ದಾರ್ ಕಚೇರಿಯ ದುರಸ್ತಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ತಹಸೀಲ್ದಾರ್ ಕಚೇರಿಯ ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗುತ್ತದೆ, ಕಚೇರಿಯೊಳಗೆ ನೀರು ಬರುತ್ತದೆ. ಇದರಿಂದ ರೈತರು, ಬಡವರು ಹಾಗೂ ಸಾರ್ವಜನಿಕರು ತಮ್ಮ ಕೆಲಸಗಳಿಗಾಗಿ ತಂದಿರುವ ಪ್ರಮುಖ ದಾಖಲೆಗಳು ಹಾಳಾಗುವ ಆತಂಕ ಎದುರಾಗಿದೆ. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘದ ಅಧ್ಯಕ್ಷ ಶಿವು ಬಡಿಗೇರ್ ಮಾತನಾಡಿ, ತಹಸೀಲ್ದಾರ್ ಕಚೇರಿಯ ಮೇಲ್ಛಾವಣಿ ಮಳೆ ಬಂದಾಗ ಸೋರಿಕೆಯಾಗುತ್ತೆ. ರೈತರು ಮತ್ತು ಬಡವರು ತಮ್ಮ ಕೆಲಸಗಳಿಗಾಗಿ ತಂದಿರುವ ಕಾಗದ ಪತ್ರಗಳು ಮಳೆಯಿಂದ ಹಾಳಾದರೆ ಅದಕ್ಕೆ ಯಾರು ಹೊಣೆ ಎಂದು ನೇರವಾಗಿ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಸಮಸ್ಯೆಯನ್ನು ತಂದಿದ್ದೇವೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ಕದಂ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಾರುತಿ ನಾಯಕ್ ಮಾತನಾಡಿ, ತಹಸೀಲ್ದಾರ್ ಕಚೇರಿಯ ಹಲವು ಹಂಚುಗಳು ಒಡೆದು ಹೋಗಿದ್ದಾವೆ. ಕಟ್ಟಡದ ಮೇಲ್ಛಾವಣಿ ಅಪಾಯದ ಸ್ಥಿತಿಯಲ್ಲಿದೆ ಎಂದು ಆರೋಪಿಸಿದರು. ಇಲ್ಲಿ ಪ್ರತಿದಿನ ಸಾವಿರಾರು ಜನರು ಈ ಕಚೇರಿಗೆ ಆಗಮಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮೇಲ್ಛಾವಣಿಯ ಹಂಚುಗಳು ಯಾರಾದರೂ ಸಾರ್ವಜನಿಕರ ತಲೆ ಮೇಲೆ ಬಿದ್ದು ಗಾಯವಾದರೆ ಅವರನ್ನು ಆಸ್ಪತ್ರೆಗೆ ದಾಖಲಾಗಿಸುವ ಪರಿಸ್ಥಿತಿ ಎದುರಾಗಬಹುದು. ಅದಕ್ಕೂ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಒಟ್ಟಿನಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಧಾರವಾಡ ತಹಸೀಲ್ದಾರ್ ಕಚೇರಿ ಇಂದು ನಿರ್ವಹಣೆ ಕೊರತೆಯಿಂದ ಸೋರುವ ಕಟ್ಟಡವಾಗಿ ಮಾರ್ಪಟ್ಟಿದೆ ಎಂಬ ಆರೋಪ ಕೇಳಿಬಂದಿದೆ. ಮಳೆಗಾಲ ಮತ್ತಷ್ಟು ತೀವ್ರವಾಗುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡದ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ನಾನು ಶಿವು ಬಡಿಗೇರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ. ವಿಷಯ ಏನಂದ್ರೆ, ನಮ್ಮ ಧಾರವಾಡ ತಾಲೂಕಾ ತಹಸೀಲ್ದಾರ್ ಆಫೀಸ್, ಧಾರವಾಡ ತಾಲೂಕಾ ತಹಸೀಲ್ದಾರ್ ಆಫೀಸಿನಲ್ಲೇ ನಮ್ಮ ಧಾರವಾಡ ತಾಲೂಕಿನ ರೈತರು ಎಲ್ಲ ಕಾಗದ ಪತ್ರಗಳು ಇಲ್ಲೇ, ಇದು ಒಂದು ನಮೂನಿ ಟ್ರೆಜರಿ ಇದ್ದಂಗೆ ಎಲ್ಲ ಕಾಗದ ಪತ್ರಗಳು ಇಲ್ಲೇ ಇರ್ತಾವೆ. ಆ ಕಾರಣದಿಂದ ಇದು ಮೊಣಕಾಲು ಮಠ ಹುಲ್ಲು ಬೆಳೆದಿತ್ತು ಹೋದ್ಸಲ. ಆವಾಗೂ ನಾವು ಯಾರು ಸಂತೋಷ್ ಲಾಡ್ ಅಂತ ಒಬ್ಬರಿಗೆ ಮಿನಿಸ್ಟ್ರು, ಅವ್ರ ಗಮನಕ್ಕೂ ತೊಗೊಂಬಂದಿದ್ವಿ. ಏನು ತಂದಿದ್ದೀವ್ರಿಪ್ಪ ಅಂದ್ರೆ, ಇದನ್ನೆಲ್ಲ ಸ್ವಚ್ಛ ಮಾಡಿ ಇದ್ರ ಮೇಲೆ ಈ ಹಂಚು ಒರೆಸಿ, ಹಂಚು ಹಾಕಿ, ಅದ್ರ ಮೇಲೆ ತಗಡು ಹಾಕಿ ಒಂದಿಟ್ಟು ಸೌಂದರ್ಯ ಮಾಡ್ರಿ, ಸೌಂದರ್ಯವಾಗಿ ಇರಲಿ. ಯಾಕಂದ್ರೆ ಬ್ರಿಟಿಷರ ಕಾಲದ್ದಿದು, ಅವಾಗ ಇತಿಹಾಸಿಕವಾಗಿ ಬಂದಂಥ ತಹಸೀಲ್ದಾರ್ ಆಫೀಸ್ ಇದು. ಹೆಂಗಂದ್ರೆ ಇತಿಹಾಸ ಅಂದ್ರೆ ಅವಾಗಿನ ಕಾಲದ ಬ್ರಿಟಿಷರ ಕಾಲದಾಗ ಇದು ಸಂಗೊಳ್ಳಿ ರಾಯಣ್ಣನಂತ ಅವ್ರನ್ನ ಹಿಡ್ಕೊಂಡು ಬಂದು ಹಾಕಿದಂಥ ಇದು ಒಂದು ಜೈಲು. ಈ ಜೈಲಿನಲ್ಲಿ ಇವತ್ತ PWD ಅಂಡರ್ನ್ಯಾಗ ತಗೊಂಡು ಇದನ್ನು ತಹಸೀಲ್ದಾರ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಸಾವಿರಾರು ವರ್ಷ ಬಾಳುವಂಥದ್ದು ಇದು. ಇದ್ರ ಮ್ಯಾಗಿನ ಏನು ಹಂಚು ಕಟ್ಟಿಗೆ ನೀವೆಲ್ಲರೂ ಮುಂದೆದವ್ರು ನೋಡಿದ್ರಿ, ಇವನ್ನೆಲ್ಲಾನು ತೆಗೆಸಿ ಇದ್ರ ಮ್ಯಾಲ ತಗಡು ಹಾಕುವಂಥ ವ್ಯವಸ್ಥೆ ಮಾಡ್ರಿ ಅಂತೇಳಿ ನಾನು ಜಿಲ್ಲಾಧಿಕಾರಿ ಅವ್ರಿಗೆ 100 ಸಲ ಮನವಿ ಮಾಡಿದ್ವಿ. ಆಮೇಲೆ MLA ಅವ್ರ ಗಮನಕ್ಕೂ ತಂದೀವಿ, ಆಮೇಲೆ ಮಿನಿಸ್ಟರ್ ಗಮನಕ್ಕೂ ತಂದೀವಿ. ಈ ಧಾರವಾಡ ತಾಲೂಕಿನ MLAಗಳು ಯಾರೂ ಇತ್ತಾಗ ಕಣ್ಣೆತ್ತಿ ನೋಡಿಲ್ಲ, ಈ ಕಡೆ ಕಾಲ್ ಮಾಡಿ ಮುನಿಗಿಲ್ಲ. ಅವರು ಯಾರೂ ಇದ್ರಾಗ ಗಮನ ಹರಿಸಿಲ್ಲ. ನಾನು ಮೊನ್ನೆ ಬಂದಂಥವ್ರು ಒಬ್ಬರು ಜಿಲ್ಲಾಧಿಕಾರಿ ಅವ್ರಿಗೆ ಸ್ನೇಹಲ್ ಅಂತೇಳಿ ಆ ಮೇಡಮ್ ಅವ್ರ ಗಮನಕ್ಕೆ ತೊಗೊಂಬನ್ನಿ, ನೀವಾದರೂ ಬಂದ ಮೇಲೆ ಒಂದು ಸಲಾರ ಇಲ್ಲಿ ವಿಸಿಟ್ ಕೊಡ್ರಿ ಅಂತೇಳಿ ನಾನು ಒಂದು KDP ಮೀಟಿಂಗ್ನಾಗ ಮಾತಾಡಿದ್ನಿ. ಅದನ್ನು ನೀವು ಒಂದು ಸಲ ಬಂದು ನೋಡ್ರಿ, ಕೆಲಸ ಮಾಡೋದು ದೂರ ಉಳಿತಿ, ಇದನ್ನು ಬಂದರ ನೋಡ್ರಿ ಒಂದು ಸಲ. ಎಷ್ಟು ಹದಗೆಟ್ಟ ತಹಸೀಲ್ದಾರ್ ಆಫೀಸ್ ಅನ್ನೋದ್ರ ಬಗ್ಗೆ ಒಂದು ಈಟ್ ಗಮನ ಹರಿಸಿ ಹೋಗ್ರಿ. ಅಂದ್ರೆ ಇವತ್ತಿನವರೆಗೂ ಆ ಜಿಲ್ಲಾಧಿಕಾರಿ ಇಲ್ಲಿ ಹೆಜ್ಜೆನೇ ಇಟ್ಟಿಲ್ಲ, ನೋಡಿನೂ ಹೋಗಿಲ್ಲ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಐತಿ. ಒಬ್ಬರು ಮಿನಿಸ್ಟರ್ ಹೇಳಿದರು, ರೊಕ್ಕ ಇಲ್ಲಪ್ಪ ಈಗ ಅಂತ ಹೇಳಿದರು. ರೊಕ್ಕ ಇಲ್ಲ ಅಂದ್ರೆ ಇವತ್ತು ಮತ್ತೆ ರೊಕ್ಕ ಇಲ್ಲ ಅಂತ ನಮಗೆ ಯಾಕೆ ಹೇಳ್ತೀರಿ ನೀವು ಕತಿನ? ಮತ್ತು ನೀವು ಇದ್ದಾರ ಏನು ಉಪಯೋಗ ಐತಿ, ರಾಜೀನಾಮೆ ಕೊಡೋಗ್ರಿ ಅಂತ ಹೇಳಿದ್ವಿ. ಅದೇ ಥರ ಇವತ್ತು ಆಗಿತ್ತು. ಮತ್ತು ಹೊಳ್ಳಿ ಅವ್ರಿಗೆ ಕೊಟ್ಟರು. ಇನ್ನಾದ್ರೂ
ಆ ಹೊಳ್ಳಿ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕಾಗಿ ಆಧಾರ ಮರ್ಯಾದೆ ಇಟ್ಕೊಂಡು ಧಾರವಾಡ ತಾಲೂಕಿನ ಜನರು ಓಟ್ ಹಾಕಿ ಆರಿಸ್ಕೊಂಬಂದಾರ. ಆ ಕಾರಣದಿಂದ ಇವತ್ತು ಸಾರ್ವಜನಿಕರ ಆಫೀಸ್ ಇದು ಎಲ್ಲರಿಗೂ ಸಂಬಂಧಪಟ್ಟಂಥದ್ದು. ಅದಕ್ಕೆ ಇಲ್ಲೇ ನೋಡ್ರಿ, ಅವರು ಯಾಕೆ ನಿರ್ಲಕ್ಷ್ಯತೆ ಮಾಡ್ತಾರಂದ್ರೆ ಅವರು MLA ಕಾಗದ ಪತ್ರಗಳು ಇಲ್ಲಿ ಇರುವುದಿಲ್ಲ, ಈ ಜಿಲ್ಲಾಧಿಕಾರಿಗಳ ಕಾಗದ ಪತ್ರ ಇಲ್ಲಿ ಇರುವುದಿಲ್ಲ, ಈ ತಹಸೀಲ್ದಾರನ್ನು ಇಲ್ಲಿ ಇರುವುದಿಲ್ಲ. ಇಲ್ಲಿ ಎಲ್ಲ ಯಾರಪ್ಪ ಅಂದ್ರೆ ನಮ್ಮ ರೈತ ಕೂಲಿ ಕಾರ್ಮಿಕರು ಕಾಗದ ಪತ್ರ ಇರ್ತಾವೆ ಇಲ್ಲಿ. ಅದಕ್ಕೆ ಅಗ್ನಿ ಅವಘಡಕ್ಕೆ ಏನಾದರೂ ಈಡಾದ್ರ ಜವಾಬ್ದಾರಿ ಯಾರು? ಆಮೇಲೆ ಇದು ಸೋರಿ ಕಾಗದ ಪತ್ರ ತೋದ್ರೆ ಯಾರು ಜವಾಬ್ದಾರಿ? ಈಗಾಗಲೇ ರೆಕಾರ್ಡ್ನಾಗ ನೋಡ್ರಿ ಸಾಕಷ್ಟು ವರದಿಗಳು ಕಾಗದ ಪತ್ರ ಈಗೂ ಸಿಗ್ತಾ ಇಲ್ಲ. ಇನ್ನು ಹೋದ್ರೆ ಯಾವ ಕಾಲಕ್ಕೆ ಸಿಗಬೇಕು? ಗೊಬ್ಬರನ ಆಗಾಕತ್ತೈತಿ. ಅದಕ್ಕೆ ಈ ಕಡೆ ಈ ಜಿಲ್ಲಾಧಿಕಾರಿ ಆ ರೈತರ ಮೇಲಾಗಲಿ, ಕೂಲಿ ಕಾರ್ಮಿಕರ ಮೇಲಾಗಲಿ, ಅಥವಾ ಇಲ್ಲಿ ಸಿಬ್ಬಂದಿಗಳ ಮೇಲಾಗಲಿ ಇಲ್ಲಿ ಏನು ಕುಂದು ಕೊರತೆ, ಏನು ತಾಪತ್ರ ಐತಿ, ಇದನ್ನು ನೋಡ್ಬೇಕನ್ನುವಂಥ ಮನೋಭಾವನೆ ಇವತ್ತಿಗೂ ಆ ಜಿಲ್ಲಾಧಿಕಾರಿಗೆ ಬರ್ತಾ ಇಲ್ಲ. ಅದಕ್ಕೆ ಇವತ್ತಿಲ್ಲಿ ಅವ್ರು ಏನಾರು ಜಿಲ್ಲಾಧಿಕಾರಿಗೆ ಭೇಟಿ ಕೊಟ್ಟು ಸ್ವಲ್ಪ ಇದ್ರ ಬಗ್ಗೆ ನೋಡಿ ಮತ್ತೊಂದು ಸಚಿವರಾಗ್ಯಾರ, ಅವರು ಕೂಡ ಈ ಕಡೆ ಗಮನ ಕೊಟ್ಟು ಈ ತಹಸೀಲ್ದಾರ್ ಆಫೀಸು ರಿಪೇರಿ ಮಾಡಲಿ ಅಂತೇಳಿ ನಾನು ಹೇಳಕತ್ತೇನೆ. ಆದರೂ ಕೂಡ ಇವತ್ತು ಅಲ್ಲಿ ನೋಡ್ರಿ ಚುನಾವಣೆ ವಿಭಾಗದಾಗ ನಡಮಾಟ ಗಾದ್ ಬೆಳೆದೈತಿ, ನೋಡಿದ್ರು ಬಿಟ್ಟಿರೋ ನೀವು ಗೊತ್ತಿಲ್ಲ. ಅಲ್ಲಿ ಮೊನ್ನೆ ಹಾವುಗಳು 2 ಹಾವು ತಳ್ಕಿ ಬಿದ್ರ ಅಲ್ಲಿ ಹೆಣ್ಮಕ್ಳು ನೌಕರಿ ಮಾಡೋರು ಅಲ್ಲಿ ರಿಸರ್ಚ್ ಅಂತ ಹೋಗಿರ್ತಾರ, ಅವ್ರು ಹೊಳ್ಳಿ ಓಡಿ ಬಂದರು ಇಲ್ಲಿಗೆ. ಹಿಂಗಾಗೈತ್ರಿ ಗಾದಲ್ಲಿ ಅಂತ ಹೇಳಿದ್ರು ಸಾಕಷ್ಟು ಮಂದಿ. ಅಂಥದನ್ನೆಲ್ಲ ಯಾಕೆ ತೆಗ್ಸೋದಿಲ್ಲ ಇವರು? ತಮ್ಮ ಪಗಾರಕ್ಕಾಗೆ ತಮ್ಮ ಸವಲತ್ತಿಗಾಗೆ ಇವರು ನೌಕರಿ ಮಾಡಕ್ಕೆ ಬರ್ತಾರೋ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವ್ರಿಗೂ ಒಳ್ಳೇದಾಗಲಿ, ನಮ್ಮದು ಪಗಾರ ಬರಲಿ ಅನ್ನುವಂಥ ವಿಚಾರಕ್ಕೆ ಬರ್ತಾರೋ ಏನೋ ತಿಳಿದಂಗೆ ಆಗಿಬಿಟ್ಟತ್ರಿ ನಮಗೆ. ಅದಕ್ಕೆ ನೀವು ಮಧ್ಯಮದವ್ರು ಏನಾದರೂ ಜಿಲ್ಲಾಧಿಕಾರಿ ಮಾತಾಡಿಸಿ ನಮ್ಮ ಮಾತು ಕೇಳೋದಿಲ್ಲ, ನೀವಾರ ಹೋಗಿ ಅವ್ರನ್ನ ಕಿವಿ ಹಿಂಡಿ ಇಲ್ಲಿ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದಾಕತಿ ಅಂತೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ರೀ ಶಿವ ಬಡಿಗೇರ್ ಅಂತೇಳಿ. ಈಗ ಸಾರ್ವಜನಿಕರಿಗೆ ಇನ್ನೊಂದು ಸಮಸ್ಯೆ ರೀ, ಸಾರ್ವಜನಿಕರಿಗೆ ಏನೋ ಬಡವರು ಬಗ್ಗರು ಅಂತೇಳಿ 5 ಗ್ಯಾರಂಟಿ ಕೊಡ್ತೇನೆ ಅಂತ ಕೊಟ್ರಿ. ಕೊಟ್ಟು ಏನು ಮಾಡಿದ್ರ ಅಂದ್ರೆ ಪಾಪ ನಡಬದ್ದೆ ನೀರಾಗ ಅವ್ನ ಕೈ ಬಿಟ್ರ, ಇನ್ಕಮ್ ಅಷ್ಟೈತಿ ನಿಮ್ಮದು, ಇನ್ಕಮ್ ಇಷ್ಟೈತಿ ನಿಮ್ಮದು ಅಂತೇಳಿ ಎಲ್ಲಾನು ಬಂದ್ ಮಾಡಿಬಿಟ್ರು. ಇಲ್ಲಿ ಸಾವಿರಾರು ಮಂದಿ ಪಾಳೆ ಹಚ್ಚತಿ. ಇಲ್ಲಿ ಒಬ್ಬರಿಗೆ ಹೊರೆ ಆಗುತ್ತಲೆ ಅಂದ್ರೆ ಆ ಕೆಲಸ ಮಾಡಕ್ಕೆ ಒಬ್ಬರಿಗೆ ಹೊರೆ ಆಗುತ್ತಲೆ. ಈಗ ಮತ್ತೆ ತಲಾಟಿ ಮೇಲೂ ಹೊರೆ ಹಾಕಿದ್ರಿ. ಅದು ಯಾವುದು ದಂಡಿಗೆ ಹತ್ತಲಿಲ್ಲ. ಗೃಹಲಕ್ಷ್ಮಿ ಅಂತೇಳಿ ಯಾವುದೋ ಒಂದು ಕೊಟ್ರಿ. ಯಾವ ಸುಳೆ ಮಗ ಕೊಡು ಅಂತ ಹೇಳ್ಯಾನ್ರಿ ಇವ್ರಿಗೆ? ಯಾವ ಸರ್ಕಾರದ ಯಾವ ರೈತರು ಆಯ್ತು, ಕೂಲಿ ಕಾರ್ಮಿಕರು ಆಯ್ತು, ರೇಷನ್ ಪುಕ್ಷಟ್ಟಿ ಕೊಡಂತ ಕೇಳಿಲ್ಲ ಇವ್ರನ್ನ. ಆಮೇಲೆ ಭಾಗ್ಯಲಕ್ಷ್ಮಿ ಕೊಡ್ರಿ ಅಂತ ಕೇಳಿಲ್ಲ ಇವ್ರಿಗೆ, ಲಕ್ಷ್ಮಿ ಕೊಡ್ರಿ ಅಂತ ಕೇಳಿಲ್ಲ ಇವ್ರಿಗೆ, ಇದು ಏನು ಬಸ್ ಫ್ರೀ ಮಾಡ್ರಿ ಅಂತ ಕೇಳಿಲ್ಲ ಇವ್ರಿಗೆ. ಕೇಳೋದು ಯೋಜನೆ ಮಾಡಾಕತ್ತಾರ. ಅದಕ್ಕೆ ಇದೆಲ್ಲ ನಮ್ದು ಏನೋ DK ಶಿವಕುಮಾರನ ಮೇಲೆ ಈ ಸರ್ಕಾರ ಭಾಳ ಚಂದ ನಡೆಸ್ಬೋದು ಅಂತೇಳಿ ನಾವು ಎಲ್ಲರೂ ಆಸೆ ಇಟ್ಕೊಂಡಿದ್ದೀವ್ರಿ. ಇವತ್ತು ಅಷ್ಟು ಜೀವನ ಎಲ್ಲ ರೈತರನ್ನ ಜೀವನ ಸಂಪೂರ್ಣವಾಗಿ ಹೊಡೆದು ಬಿಟ್ರಿ ಬಡವರನ್ನೆಲ್ಲ. ಅಂದಾಗ ಇನ್ನು ಮುಂದೆ ಬರೋ ದಿವಸದಾಗ ಇವ್ರಿಗೇನೋ ಪಾಠ ಕಲಿಸ್ಬೋದು ಅಂತೇಳಿ ಜನ ಅನ್ಕೊಂಡಿರ್ತೇನೆ. ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಆಗಿನ ಟೈಮ್ನಾಗ. ಅದಕ್ಕೆ ಹಂಗೆ ಆಗಬಾರ್ದು. DK ಶಿವಕುಮಾರನ ಮೇಲೆ ನಾವು ಎಲ್ಲರೂ ಏನು ಜನತೆ ಅವನು ಒಮ್ಮೆರ ಅವನ ಅಧಿಕಾರ ನೋಡಬೇಕು ಅಂತೇಳಿ ಭಾಳ ಆಸೆ ಪಟ್ಟಿದ್ದೀವಿ ನಾವು. ಆದ್ರೆ ಇವತ್ತು ಹಂಗಾಗಲಿಲ್ಲ. ನಿಜವಾಗ್ಲೂ ಅಂದ್ರೆ ಎಲ್ಲನೂ ಸರ್ವನಾಶಿ ಯೋಜನೆಗಳ ಥರ ನೋಡ್ರಿ. ಯಾವುದೋ ಒಂದು ಇನ್ಕಮ್ ಜಾತಿ ಕೊಡಕತ್ತಾರಂತ, ಹಳ್ಳಿ ಒಳಗೆ ಇನ್ಕಮ್ಮು ಜಾತಿ ಅವು ಯಾವ ಗೊತ್ತಾ? ಹಳೆವನ್ನು ಕೊಡಕತ್ತಾರ. ಅವರು ಎದಕ್ಕೆ ಕೊಡ್ಬೇಕ್ರಿ? ಇಂಥವೆಲ್ಲ ಖರ್ಚು ಹಾಕಿ ಇವ್ರು ರೊಕ್ಕ ಹೊಡಿಯೋದಕ್ಕೆ ಮಾಡಾಕತ್ತಾರ ಅಂತೇಳಿ ನಮಗೆ ಕಂಡು ಬರತೈತಿ. ಅವು ಎದಕ್ಕೆ ಉಪಯೋಗ? ನಮ್ಗೆ ಇವತ್ತಿನ ದಿವ್ಸದಾಗಿನ್ನು ಕೊಟ್ರ ನಾವು ಅವ್ನ ಎದಕ್ಕಾರ ಉಪಯೋಗ ಮಾಡ್ಬೋದಿತ್ತು. ಅವು ಹಳೆವು ಕೊಡತ್ತಾರ, ಡ್ಯೂ ಆಗಿದ್ದು ರೀ. ಹಳ್ಳಿ ಡ್ಯೂ ಕೊಡಕತ್ತಾರ ಇವ್ನು. ಮತ್ತು ಇಲ್ಲಿ ಹಳ್ಳಿಯಾಗ ಇಂಥಾಗೆ ಹೊಲಸು ಕೆಲಸಕ್ಕಾಗಿ ಆ ತಲಾಟಿ ಆರಾಯ ಇವ್ರು ಯಾರು ಖಾಲಿ ಇಲ್ಲ, ಎಲ್ಲರೂ ಕೆಲಸದಾಗ ಮಗ್ನಾಗ್ಯಾರ ಪಾಪ. ಯಾಕಂದ್ರೆ ಅವ್ರಿಗೆ ನಾವು ಅನ್ನೋದಿಲ್ರಿ, ಸರ್ಕಾರದ ಆದೇಶ ಅಂದಾಗನಂದ್ರೆ ಅವ್ರು ಪಾಲಿಸ್ಬೇಕಾಗೈತಿ, ಅವ್ರು ಪಾಲಿಸ್ತಾರ್ರಿ. ಅದಕ್ಕೆ ಇಂಥವೆಲ್ಲ ಮಾಡಬಾರ್ದ್ರಿ. ಈ ಯೋಜನೆಗಳು ಯಾವುದು ಶಾಶ್ವತ ಅಲ್ಲ ಅಲ್ಲಿ ಇವ್ರ ಯೋಜನಾ ನನ್ನ ಮಗ ಕೇಳ್ಯಾನ್ರಿ, ಇಲ್ಲದ್ ಮಾಡ್ತಾರ. ಅಧಿಕಾರ ಸಿಕ್ಕತ್ತೆ ಅನ್ನೋದ್ಲೆ ಅಂದ್ರೆ ಹಂಗೆ ಜಿಕ್ಕೊಂತ ಹೋಗ್ಬಿಟ್ರ. ಮತ್ತೊಮ್ಮೆ ಬರ್ಬೇಕಂದ್ರೆ ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರು, ನೀನು ತಿನ್ನಪ್ಪ ನಾನು ತಿಂತಾನಿ, ನಿನಗೂ ಯೋಜನಾ ಅನ್ವಯಿಸ್ತೈತಿ, ನಿನಗೂ ಯೋಜನಾ ಅನ್ವಯಿಸ್ತೈತಿ ಅಂತ ಮಾಡಿದ್ರು. ಅವು ಇರೋ ಮಠ ಮಾತ್ರ ಎಲ್ಲ ಬಡವ್ರಿಗೂ ಒಳ್ಳೇದಾಗಿತ್ತು. DK ಶಿವಕುಮಾರ್ ಎಂದ ಬಂದು ಅವತ್ತಿನಿಂದ ಇವತ್ತಿಗೂ ಈ ಬಡವರಿಗೆ ಸತ್ಯಾನಾಶ ಆದ್ರ ಬಡವರು ಅನ್ನೋದು.
ರೈತರು ಆದರು, ಕೂಲಿ ಕಾರ್ಮಿಕರು ಆದರು, ಎಲ್ಲರೂ ಆದರು. ಅದಕ್ಕೆ ಇಂಥವನ್ನ ನೀವು ಮಧ್ಯಮದವರು ಸುಮ್ಮನೆ ಮಾಡೋದಕ್ಕಿಂತನೂ ಎಲ್ಲರಿಗೂ ನ್ಯಾಷನಲ್ ಟಿ ವಿ ಅವ್ರಿಗೂ ಸ್ವಲ್ಪ ಕೊಟ್ಟು ಹೇಳಿ ಅವ್ರ ಕಿವಿ ಹಿಂಡು ಅಂತ ವ್ಯವಸ್ಥೆ ಮಾಡ್ರಿ ಅಂತೇಳಿ ನಾ ಹೇಳ್ತೀನಿ. ಒಂದೇ ತಿಂಗಳದಾಗ ಇಷ್ಟು ನಿಗರ್ ಬಿಡದ್ರಿ ಸರ್ ಅವ್ರ. ಇನ್ನು ವರ್ಷಾನುಗಟ್ಲೆ ಅವ್ರ ಕೈಯಾಗ ಅಧಿಕಾರ ಸಿಕ್ಕರ ಏನಾಗ್ಬೋದ್ರಿ? ಈ ಯೋಜನೆಗಳು ಒಂದೇ ತಿಂಗಳದಾಗ ಇಷ್ಟು ಮಾಡಿಬಿಟ್ರಿ ಇವರು. ನಾವೆಲ್ಲ ಆಸೆ ಇಟ್ಕೊಂಡಿದ್ವಿಲ್ಲ, ಮತ್ತು ಸಂಪೂರ್ಣ ಪಗಾರ ಬಂದಾತು. ಹೌದ್ರಿ, ನಾವು ಆಸೆ ಇಟ್ಕೊಂಡಿದ್ದೀವಿ ಮತ್ತು ನಮ್ಮದು ನಿರಾಶೆ ಆತಂದ್ರೆ ನಾವು ವಿರೋಧಿಗಳರಿ. ಇನ್ನು ಬರ್ತಾ ವಿರೋಧಿನ ನಾವ್ರಿ. ಇದನ್ನ ಏನಾರ ತಿದ್ಕೊಂಡು ಅವ್ರು ಏನಾರ ಮಾಡಿದ್ರೆ ಅವ್ರ ಪರ ನಾವು. ನಮಸ್ಕಾರ, ನಾನು ಮಾರುತಿ ಗಣಪ ನಾಯ್ಕ್ ಅಂತ, ಕದಂಬ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಾರ. ನಮ್ಮ ನಾಡಿನ ಜನರಿಗೆ ಹಾಗೂ ಧಾರವಾಡ ಜಿಲ್ಲೆಯ ಧಾರವಾಡ ಘನತೆವೆತ್ತ ಜಿಲ್ಲಾಧಿಕಾರಿಯವರಿಗೆ, ಸನ್ಮಾನ್ಯ AC ಸಾಹೇಬರಿಗೆ, ಸನ್ಮಾನ್ಯ ಧಾರವಾಡ ತಹಸೀಲ್ದಾರ್ ಆಫೀಸ್ನ ತಹಸೀಲ್ದಾರ್ ಸಾಹೇಬರಿಗೆ ಕೇಳುವುದೇನಂತ ಹೇಳಿದ್ರೆ, ಈ ಹಿಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ಇನ್ನೂ ಒಂದು ತಿಂಗಳ ಮೊದಲನೇ ಇದೇ ಕಂಪೌಂಡ್ನಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು, ಆಗಿನ ಜಿಲ್ಲಾಧಿಕಾರಿಗಳಂತ ದಿವ್ಯ ಪ್ರಭು ಮೇಡಮ್ ಅವರಿಗೆ ನಾನೇ ಸ್ವಂತ ಮನವಿ ಕೊಟ್ಟಿದ್ದು. ನಾನು ಧಾರವಾಡ ತಹಸೀಲ್ದಾರ್ ಆಫೀಸ್ ಪಡಸಾಲ ವಿಭಾಗ, ತಹಸೀಲ್ದಾರ್ ಆಫೀಸ್ ಮೇನ್ ಬಿಲ್ಡಿಂಗು ಸಂಪೂರ್ಣ ನೀರು ಒಳಗಡೆ ಬರ್ತಾ ಇದೆ, ದುರಸ್ತಿ ಮಾಡಿಸ್ರಿ. 1 ವರ್ಷ ಹೋಗಿ 2 ವರ್ಷ ಆದ್ರೂ ಇನ್ನು ಮಟ್ಟ ಏನು ಮಾಡ್ತಾ ಇಲ್ಲ. ಇದು ಕೇಳಿದ್ರೆ ಸಕಾರಣವನ್ನು ಕೊಡ್ತಾ ಇದ್ದಾರೆ ಅವರು, ಇಲ್ಲದ ಕಾರಣವನ್ನು ಕೊಡ್ತಾ ಇದ್ದಾರೆ. ಕಾರಣ ಏನು ಹೇಳ್ತಾ ಇಲ್ಲ, ಅವರು ಏನು ಹೇಳ್ತಾ ಇಲ್ಲ. ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಪಬ್ಲಿಕ್ಕಿಗೆ ಎಷ್ಟು ಸಮಸ್ಯೆ, ನಮ್ಮ ಈ ಅಧಿಕಾರಿಗಳ ಈ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳಿಗೆ ಎಷ್ಟು ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ, ಇದೇ ತಹಸೀಲ್ದಾರ್ ಆಫೀಸ್ ಕಂಪೌಂಡ್ನಲ್ಲಿ ಕರೆಂಟ್ ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಒಂದು 5 ರಿಂದ 6 ಸರಿ 7 ಸರಿ ಕರೆಂಟ್ ಹೋಗ್ತದೆ. ಪಬ್ಲಿಕ್ಕಿಗೆ ತೊಂದರೆ, ಅನಾನುಕೂಲ. ಅಟಲ್ಜಿ ನಾಡ್ ಕಚೇರಿ ಕೇಂದ್ರದಲ್ಲಿ ಕರೆಂಟ್ ಇದ್ರೆ ಸರ್ವರ್ ಇರಂಗಿಲ್ಲ. ಕರೆಂಟ್ ಸರ್ವರ್ ಎರಡೂ ಇದ್ದು OTP ಹೋಗಂಗಿಲ್ಲ. ಇದು ಆಫೀಸಿನ ಪ್ರಾಬ್ಲಮ್. ಹೀಗಾಗಿ ಸಾರ್ವಜನಿಕರಿಗೆ ಇದು ಆನ್ಲೈನ್ ಯುಗ, ಆನ್ಲೈನ್ ಅಂತ ಹೇಳಿದ್ದು ಭಾಳ ಬೇಜಾರಾಗ್ಬಿಟ್ಟಿದೆ. ಸರ್ಕಾರ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಸಂಬಂಧಪಟ್ಟಂತ ನಮ್ಮ ಈ ದೇಶದ ಘನತೆ ಉದ್ಧಾರ ಮಾಡೋ ಜವಾಬ್ದಾರಿ ಹೊತ್ತಂತ ರಾಜಕಾರಣಿಗಳು ಸಾರ್ವಜನಿಕರಿಗೆ ಅನಾನುಕೂಲ ಇಲ್ಲ ಧಾರವಾಡ ತಹಸೀಲ್ದಾರ್ ಆಫೀಸ್ನಲ್ಲಿ ಆಗ್ತಾ ಇದೆ. ಈ ಅನಾನುಕೂಲ ಆಗಬಾರ್ದು ಅಂತೇಳಿ ಎಚ್ಚೆತ್ತುಕೊಳ್ರಿ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಕಿವಿ ಮಾತನ್ನ. ಬಿಲ್ಡಿಂಗ್ ಗಟ್ಟಿದೆ, ಇದು ಬ್ರಿಟಿಷರ ಕಾಲದ ಬಿಲ್ಡಿಂಗ್ ಗಟ್ಟಿದೆ. ಇವ್ರಿಗೂ ಸಂಬಂಧಪಟ್ಟಂತ ಅದಕ್ಕೆ ಆದಂತ ಒಂದು ಇಲಾಖೆ ಇದೆ. ಆ ಇಲಾಖೆಯವರು ಅಧಿಕಾರಿಗಳು ಕುಂತು ಮಾತಾಡಿದ್ರೆ ದೊಡ್ಡ ಹರಿಸಲಾರದಂತ ಸಮಸ್ಯೆ ಏನಲ್ಲ. ಇದು ಇಲಾಖೆ ನಡುವೆ ಇದ್ದಂತ ತಿಕ್ಕಾಟಕ್ಕೆ ಇವರು ಆಫೀಸರ್ಸು ಮನೆ ಆಟ ಆಡ್ಕೊಂತ ಹೊಂಟಿದ್ದಾರೆ. ಬಿಲ್ಡಿಂಗ್ ನೋಡ್ರಿ, ಇದೆಲ್ಲ ಕಿತ್ತೆ ಯಾರ್ದಾರ ಪಬ್ಲಿಕ್ ಮೇಲೆ ಬಿತ್ತಂತ ಹೇಳಿದ್ರೆ, ಹಂಚಿ ಬಿತ್ತಂತ ಹೇಳಿದ್ರೆ ಅವರು ಸೀದಾ ಇಲ್ಲಿಂದ KMCಗೆ ನೋಯ್ಬೇಕು. ಅವರು ಜಿಲ್ಲಾಸ್ಪತ್ರೆಯಲ್ಲಿ ಹಿಡಿಯಂಗಿಲ್ಲ, ಯಾಕಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ನ್ಯೂರೋ ಸರ್ಜನ್ ಇಲ್ಲ. KIMSನಲ್ಲಿ ನ್ಯೂರೋ ಸರ್ಜನ್ ಬೇಕಾಕಾರ. ಇಂಥ ಕೆಟ್ಟ ಪರಿಸ್ಥಿತಿ ಧಾರವಾಡ ಜಿಲ್ಲಾಸ್ಪತ್ರೆ ಇದೆ.